ಮನೆಯಿಂದ ದೂರ ಇದ್ದು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾನು ಈ ಹಬ್ಬನ ಮನೆಯಿಂದ ದೂರ ಇದ್ದು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮನೆಯಲ್ಲಿ ನಾನು, ನನ್ನ ತಮ್ಮ, ನನ್ನ ತಂಗಿ ಮತ್ತೆ ನನ್ನ ಫ್ರೆಂಡ್ಸ್ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಬೇಜಾರಾಗುತ್ತೆ. ಬಿಕಾಸ್ ಮನೇಲಿ ಇದ್ದಿದ್ರೆ ಬೆಳಗ್ಗೆ ಬೇಗ ಎದ್ದು ಅಮ್ಮ ನಮ್ಗೆಲ್ಲರಿಗೂ ಬೇವು ಬೆಲ್ಲ ಮಾಡ್ಕೊಡ್ತಿದ್ರು. ನಿಂಗೆ ಎದ್ದ ತಕ್ಷಣ ಬೇಯಿಸಿರೋ ಶಾವಿಗೆಗೆ ಅಮ್ಮ ಬೇವು ಬೆಲ್ಲ ಹಾಕ್ಕೊಡ್ತಾರಲ್ಲ, ಅದು ತಿಂದ ತಕ್ಷಣನೇ ಹಬ್ಬ ಸ್ಟಾರ್ಟ್ ಆಯ್ತು ಅನ್ನೋ ಫೀಲ್ ಇದೆ ಅಲ್ಲ, ಅದನ್ನ ಯಾರಿಗ್ ಕೂಡ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಇದು 4ನೇ ವರ್ಷ ನಾನು ಮನೆ ಬಿಟ್ಟು ಹಬ್ಬ ಮಾಡ್ತಾ ಇರೋದು. ಹಾಗೆ ಮಧ್ಯಾಹ್ನ ಹಬ್ಬದ ಅಡ್ಗೆ ಊಟ ಮಾಡ್ಬೇಕಾದ್ರೆ ಹೋಳಿಗೆ ಸಾರು, ನಗಾಯಿ ಪಲ್ಯ, ಹೋಳಿಗೆ, ರೊಟ್ಟಿ, ಕಾಳು, ಅನ್ನ ಅದೆಲ್ಲ ತಿನ್ಬೇಕಾದ್ರೆ ಆ ಫೀಲಿಂಗ್ ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಹಂಗಂತ ನಾನೇನ್ ಮಾಡಲ್ಲ ಇಲ್ಲಿ ಅಂತ ಹೇಳಲ್ಲ, ಬಟ್ ಆ ಮನೇಲಿ ಮಾಡಿರೋ ಫೀಲ್ ಇದೆ ಅಲ್ಲ, ಅದು ಮತ್ತೆ ಯಾವತ್ತೂ ನಮಗ್ ಬರಲ್ಲ ಅಲ್ವಾ. ಆಮೇಲೆ ಈವ್ನಿಂಗು ಎಲ್ಲರ ಮನೆಗೂ ಹೋಗಿ ಬೇವು ಬೆಲ್ಲ ಕೊಟ್ಟು ಎಲ್ಲ ಹಿರಿಯರ್ ಕಾಲಿಗೆ ಬಿದ್ದು, ಆಮೇಲೆ ಫ್ರೆಂಡ್ಸ್ ಜೊತೆ ಊರೊಳಗಡೆ ಎಲ್ಲ ಓಡಾಡೋದಿದೆಲ್ಲ, ಅದೆಲ್ಲ ನೆನ್ಪು ಬಂದ್ರೆ ತುಂಬಾ ಬೇಜಾರಾಗುತ್ತೆ ಗೈಸ್. ಯಾಕಾದ್ರೂ ದೊಡ್ಡೋಳಾದೆ ಅಂತೇಳಿ ಅನ್ಸುತ್ತೆ. ಈಗ ನಾನು ಮನೆಯಿಂದ ದೂರ ಇದ್ರು ಆ ಸೇಮ್ ಫೀಲಿಂಗ್ ಸಿಗಲ್ಲ ಅಂತ ಗೊತ್ತಿದ್ರು ಎಲ್ಲಾ ಫೆಸ್ಟಿವಲ್ಲು ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡಿ ಮನಸ್ಸಿಂದ ಫೀಲ್ ಮಾಡಿ ಆ ಹಬ್ಬನ ಸೆಲೆಬ್ರೇಟ್ ಮಾಡಕ್ ಇಷ್ಟಪಡ್ತೀನಿ. ಸೊ ಹ್ಯಾಪಿ ಯುಗಾದಿ ಟು ಆಲ್ ದ ಬ್ಯಾಚುಲರ್ಸ್. ಯಾರು ಮನೆಯಿಂದ ದೂರ ಇದ್ದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ನಾವು ಮನೆಯಿಂದ ದೂರ ಇದ್ದರೂ ನಮ್ಮ ಮೆಮೊರೀಸ್ ಯಾವತ್ತೂ ನಮ್ಮ ಜೊತೆನೇ ಇರುತ್ತೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.